ನೀವು ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ತಿದ್ದೀರಾ ಇಲ್ಲ ನಿಮ್ಮ ಮೈಂಡೇ ನಿಮ್ಮ ಲೈಫ್ನ ಕಂಟ್ರೋಲ್ ಮಾಡ್ತಿದೆಯಾ? ತುಂಬ ಜನ ಅಂದ್ಕೊಳ್ತಾರೆ ನಾನು ಫ್ರೀ ಆಗಿದ್ದೀನಿ ಅಂತ, ಆದರೆ ಅವರು ಅವರ ಹ್ಯಾಬಿಟ್ಸ್ಗೆ ಗುಲಾಮರಾಗಿದ್ದಾರೆ. ರಿಯಲ್ ಪವರ್ ಅಂದರೆ ಎಮೋಷನ್ಸ್ನ ಸಪ್ರೆಸ್ ಮಾಡೋದಲ್ಲ, ಅದನ್ನು ಅಬ್ಸರ್ವ್ ಮಾಡಿ ಅರ್ಥ ಮಾಡಿಕೊಂಡು ಆ್ಯಂಡ್ ಅದನ್ನು ಕಂಟ್ರೋಲ್ ಮಾಡೋ ಕೇಪಬಿಲಿಟಿ. ಡಿಸ್ಟ್ರಾಕ್ಷನ್ಸ್, ಪ್ಲೆಷರ್, ಶಾರ್ಟ್ ಡೋಪಮೈನ್ ಹಿಟ್ಸ್ ಇವೆಲ್ಲ ಮೈಂಡ್ಗೆ ಪಾಯ್ಸನ್ನ ಹಾಗೆ. ನೀವು 5 ನಿಮಿಷದ ಪ್ಲೆಷರ್ಗೆ ಸರೆಂಡರ್ ಆಗ್ತೀರಾ, ಆದರೆ ಲೈಫ್ ಲಾಂಗ್ ರಿಗ್ರೆಟ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗುತ್ತೆ. ಡಿಸಿಪ್ಲಿನ್ ಅನ್ನೋದು ಮೇ ಬಿ ಬೋರಿಂಗ್ ಅನಿಸುತ್ತೆ, ಆದರೆ ಸಕ್ಸಸ್ಗೆ ಅದೇ ಮೊದಲನೇ ಸ್ಟೆಪ್. ಅಡಿಕ್ಟ್ ಆಗೋದು ಈಸಿ, ಆದರೆ ಅದನ್ನು ಕಂಟ್ರೋಲ್ ಮಾಡೋದೇ ಕಷ್ಟ. ಫೋಕಸ್ನ ಮೇಂಟೈನ್ ಮಾಡೋಕ್ಕೆ ಕಷ್ಟ ಅನಿಸ್ಬೋದು, ಆದರೆ ಒಂದು ಸಲ ಅದು ಅಭ್ಯಾಸ ಆದರೆ ನಿಮ್ಮ ಮೈಂಡೇ ನಿಮಗೆ ಸರ್ವೆಂಟ್ ಆಗಿರುತ್ತೆ. ಸೊ ನಿಮಗೆ ಯಾವುದು ಕಷ್ಟ ಅನ್ನಿಸ್ತಿದೆ? ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡೋದಾ ಅಥವಾ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡೋದಾ? ನಿಮ್ಮ ಮೈಂಡ್ ನಿಮ್ಮ ಡೆಸ್ಟಿನಿನ ಕಂಟ್ರೋಲ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡಿ. ಸೊ ಅದಕ್ಕೆ ನೀವು ಮಾಡಬೇಕಾದ 6 ಸ್ಟೆಪ್ಸ್ ಏನಂದರೆ, ಸ್ಟೆಪ್ ನಂಬರ್ 1, ಪಾರ್ನ್ ನೋಡೋದನ್ನು ಬಿಡಬೇಕು. ಸ್ಟೆಪ್ ನಂಬರ್ 2, ನೀವು ನಿಮಗೆ ಚೀಪಾದ ಪ್ಲೆಷರ್ನ ಕೊಡೋದನ್ನು ಸ್ಟಾಪ್ ಮಾಡಬೇಕು. ಸ್ಟೆಪ್ ನಂಬರ್ 3, ಪರ್ಪಸ್ ಆಫ್ ಲೈಫ್ನ ಫೈಂಡ್ ಮಾಡಿ. ಸ್ಟೆಪ್ ನಂಬರ್ 4, ನೆವರ್ ವಾಚ್ ಡಿಸ್ಟ್ರಾಕ್ಷನ್ ವೀಡಿಯೋಸ್. ಸ್ಟೆಪ್ ನಂಬರ್ 5, ಫೋಕಸ್ ಆನ್ ಯೋರ್ ಇನ್ಸೈಡ್. ಸ್ಟೆಪ್ ನಂಬರ್ 6, ಸ್ಟಾಪ್ ಚೇಸಿಂಗ್ ಗರ್ಲ್ಸ್ ಆ್ಯಂಡ್ ಬಿಲ್ಡ್ ಯೋರ್ ಸೆಲ್ಫ್ ಫಸ್ಟ್. ಇದರ ಫುಲ್ ವಿಡಿಯೋನ ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡದೆ ನೋಡಿ, ಇನ್ನೂ ಡೀಟೇಲ್ಡಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಈ ರೀತಿಯ ಇನ್ನೂ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ನೀವು ಇದೇ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಪುಷ್ಪ ಪ್ರಸಂಗ ಚಾನಲ್ನ ವಿಸಿಟ್ ಮಾಡಿ. ಇವತ್ತಿಂದಲೇ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.